ಈಗ ಟ್ರಾನ್ಸ್ಪ್ಲಾಂಟ್ ಸಾಧ್ಯನೇ ಇಲ್ಲ ಈ ಪೇಷಂಟ್ಸಿಗೆ, ಲಂಗ್ ಪ್ರೆಷರ್ ಏನೋ ಜಾಸ್ತಿ ಇರುತ್ತೆ ಅಥವಾ ಬೇರೆ ರೀಸನ್ಸಿಗೆ ಟ್ರಾನ್ಸ್ಪ್ಲಾಂಟ್ ಆಗಲ್ಲ ಅಂದಾಗ ಅಂಥ ಪೇಷಂಟ್ಸಿಗೆ ಯಾವ ಆಪ್ಷನ್ಸ್ ಇದೆ ಡಾಕ್ಟರ್? ಸೊ ಕೆಲವು ಪೇಷಂಟ್ಸ್ಗೆ ಲಂಗ್ಸಲ್ಲಿ ಪ್ರೆಷರ್ ಜಾಸ್ತಿ ಇರ್ಬೋದು, ಇಲ್ಲ ಬೇರೆ ಬೇರೆ ಕಾರಣಕ್ಕೆ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸೂಟಬಲ್ ಇಲ್ಲ ಅಂತ ಡಿಸೈಡ್ ಮಾಡ್ತೀವಿ. ಅಂಥವ್ರನ್ನ ಹಾಗೆ ಬಿಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಆಗಲೇ ಹೇಳಿದಾಗೆ ಹಾರ್ಟ್ ಈಸ್ ನಥಿಂಗ್ ಬಟ್ ಅ ಪಂಪ್. ಅದು ಬಲಭಾಗ ಎರಡು ಪಂಪ್ ಇದೆ. ಸೊ ಸಿಂಪಲ್ ಸೊಲ್ಯೂಷನ್, ಹಾರ್ಟ್ ಫೇಲ್ಯೂರಲ್ಲಿ ಪಂಪ್ ಫೇಲ್ ಆಗಿದೆ, ಸೊ ಯು ರೀಪ್ಲೇಸ್ ಇಟ್ ವಿತ್ ಆನ್ ಆರ್ಟಿಫಿಷಿಯಲ್ ಪಂಪ್. ಸೊ ಈಗಿನ ಕಾಲದಲ್ಲಿ ಕೆಲವು ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ಈ ಪಿಕ್ಚರ್ ನೋಡ್ಬೋದು. ಈ ಕೈ ಸೈಜಲ್ಲಿ ಒಂದು ಸಣ್ಣ ಪಾಮಲ್ಲೇ ಕಾಣುವಂಥ ಸಣ್ಣದೊಂದು ಡಿವೈಸ್ನ ಎದೆ ಒಳಗಡೆ ಆಪ್ರೇಷನ್ ಮಾಡಿ ನಾವು ಇದ್ರ ಫಂಕ್ಷನ್ ಕೂಡ ಹಾಗೇ, ಎಲೆಕ್ಟ್ರಿಕಲ್ ವಯರ್ಸ್ ಇರುತ್ತೆ, ಆ ವಯರ್ಸಿಂದ ಬ್ಲಡ್ಡನ್ನ ಎಳ್ಕೊಂಡು ಹಾರ್ಟಿಂದ ಪೂರ್ತಿ ಶರೀರಕ್ಕೆ ಪಂಪ್ ಮಾಡುತ್ತೆ. ವಯರ್ ಕಮ್ಸ್ ಔಟ್ ಆಫ್ ದ ಚೆಸ್ಟ್ ಈ ಕಡೆಯಿಂದ, ಬ್ಯಾಟ್ರಿಗಳ ಮೇಲೆ ಪೇಷಂಟ್ ವಿಲ್ ಸರ್ವೈವ್. ಹೇಗೆ ನಾವು ಸೆಲ್ ಫೋನ್ನ ಪದೇ ಪದೇ ಚಾರ್ಜ್ ಮಾಡ್ತೀವೋ ಅದೇ ರೀತಿ ಈ ಬ್ಯಾಟ್ರೀಸ್, ದೇರ್ ಆರ್ 4 ಬ್ಯಾಟ್ರೀಸ್, ಒಂದೊಂದು ಬ್ಯಾಟ್ರಿ 4 ಅವರು ಆ ರೀತಿ ಬರುತ್ತೆ. ಸೊ ಇದ್ರ ಮುಖಾಂತರ ಪೇಷಂಟ್ ಕ್ಯಾನ್ ಲಿವ್ ಅ ನಾರ್ಮಲ್ ಲೈಫ್. ಇಮ್ಮಿಡಿಯೇಟಾಗಿ ಆಗ್ಬೋದು ಇದು. ದಿಸ್ ಡಸಂಟ್ ರಿಕ್ವೈರ್ ಅ ವೇಟಿಂಗ್ ಪೀರಿಯಡ್ ಟು ಗೆಟ್ ಅ ಡೋನರ್ ಆರ್ಗನ್. ಅದಲ್ಲದೆ ಇದರಲ್ಲಿ ಇಮ್ಯುನಿಟಿ ಸಪ್ರೆಸ್ ಮಾಡೋದು ಆ ರೀತಿ ಯೋಚನೆಗಳಿಲ್ಲ. ದ ಓನ್ಲಿ ಡೌನ್ ಸೈಡ್ ಇಸ್ ಕಾಸ್ಟ್ ಈಸ್ ಕ್ವೈಟ್ ಹೈ. ಮೋರ್ ದೆನ್ ದಟ್ ಇಟ್ ಈಸ್ ಆನ್ ಆರ್ಟಿಫಿಷಿಯಲ್ ಸರ್ಫೇಸ್, ಹಾಗಾಗಿ ಆ್ಯಂಡ್ ಆಲ್ಸೋ ಬ್ಯಾಟ್ರಿ ಡಿಪೆಂಡೆನ್ಸ್ ಇರುತ್ತೆ. ಸೊ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇಸ್ ಆಲ್ವೇಸ್ ಬೆಟರ್. ಬಟ್ ವೆನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗದೇ ಇರೋ ಸ್ಥಿತಿನಲ್ಲಿ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ನಾವು ಮಾಡ್ತೀವಿ. ಈ ಪಿಕ್ಚರಲ್ಲಿ ನೋಡ್ಬೋದು ಹೇಗೆ ವ್ಯಕ್ತಿ ಬ್ಯಾಟ್ರಿಗಳು ಹಾಗೂ ಒಂದು ಕನ್ಸೋಲ್ ಇರುತ್ತೆ ವಿಚ್ ಡ್ರೈವ್ಸ್ ದ ಪಂಪ್. ಆ ಪಂಪ್ ಮುಖಾಂತರ ಬ್ಲಡ್ ಸರ್ಕ್ಯುಲೇಷನ್ನ ಎಸ್ಟಾಬ್ಲಿಷ್ ಆಗುತ್ತೆ. ಇನ್ನೂ ಕೆಲವು ಅಡ್ವಾನ್ಸ್ ಟೆಕ್ನಿಕ್ಸು ಕೆಲವುದು ಇನ್ನೂ ನಮ್ಮ ದೇಶದಲ್ಲಿ ಅಷ್ಟು ಬಳವಳಿಕೆ ಬಂದಿಲ್ಲ. ಈಸ್ ಕಾಲ್ಡ್ ಟೋಟಲ್ ಆರ್ಟಿಫಿಷಿಯಲ್ ಹಾರ್ಟ್ ಅಂತ. ಅಂದರೆ ಬಲಭಾಗ ಎಡಭಾಗ ಎಲ್ಲನೂ ಕೆಲಸ ಮಾಡುವಂಥ ಒಂದು ಆರ್ಟಿಫಿಷಿಯಲ್ ಹಾರ್ಟ್. ಅದರಲ್ಲೂ ಭಾಳಷ್ಟು ಇದು ಅಡ್ವಾನ್ಸ್ ನಡೀತಾ ಇದೆ. ದ ಫ್ಯೂಚರ್ ಸಮ್ಟೈಮ್ಸ್ ಈಗಾಗಲೇ ನೀವು ಕೇಳಿರ್ಬೋದು ನ್ಯೂಸಲ್ಲಿ, ಈ ಝೆನೋ ಟ್ರಾನ್ಸ್ಪ್ಲಾಂಟ್ ಅಂತ ಕೂಡ ಬಂದಿದೆ. ಝೆನೋ ಟ್ರಾನ್ಸ್ಪ್ಲಾಂಟ್ ಯಾಕಂದರೆ ಈ ಆರ್ಗನ್ಸ್ ಅವೈಲಬಿಲಿಟಿ ಕಡಿಮೆ ಇರೋದ್ರಿಂದ, ಇಮ್ಯುನಿಟಿ ತೊಂದರೆ ಆಗೋದ್ರಿಂದ ಈ ಪಿಗ್ ಅಂದರೆ ಈ ಹಂದಿ ಹಾರ್ಟನ್ನು ಲ್ಯಾಬಲ್ಲಿ ಡೆವಲಪ್ ಆಗಿ ಅದನ್ನು ಜೆನೆಟಿಕಲಿ ಮಾಡಿಫೈ ಮಾಡಿ ದೇಹಕ್ಕೆ ರಿಯಾಕ್ಟ್ ಆಗದಂಗೆ ಸೂಟಬಲ್ ಡೋನರ್ಸ್ ರೆಸಿಪಿಯೆಂಟ್ ಅಂದರೆ ಯಾವ ಪೇಷಂಟ್ಗೆ ಸೂಟಬಲ್ ಆಗಿ ಜೆನೆಟಿಕ್ ಮಾಡಿಫಿಕೇಷನ್ಸ್ ಮಲ್ಟಿಪಲ್ ಲೆವೆಲ್ಸಲ್ಲಿ ಮಾಡಿ ಅದನ್ನು ಇಂಪ್ಲಾಂಟ್ ಮಾಡಿದಾಗ ಎಷ್ಟೋ ರೀತಿ ಟ್ರಯಲ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ ಶಾರ್ಟ್ ವೈಲ್. ತುಂಬ ಜಾಸ್ತಿ ದಿನ ಅದು ಸರ್ವೈವ್ ಆಗಲಿಲ್ಲ. ಬಟ್ ಐ ಥಿಂಕ್ ದ ಫ್ಯೂಚರಲ್ಲಿ ಅದು ಕೂಡ ಆ್ಯಕ್ಟಿವ್ ಆಗಿ ಆಗ್ತದೆ. ಸೊ ಹಾರ್ಟ್ ಫೇಲ್ಯೂರ್ ಅಂದರೆ ಏನು ಅಂತ ಕೇಳಿದ್ರಿ. ಹಾರ್ಟ್ ಫೇಲ್ಯೂರ್ ಅಂದರೆ ಹಾರ್ಟ್ ಪಂಪು ಫೇಲ್ ಆದಾಗ ಅದು ಹಾರ್ಟ್ ಫೇಲ್ಯೂರ್ ಅಂತ. ಸೊ ಇದು ನಿಮ್ಮ ಹಾರ್ಟು. ಇದು ಎಡಭಾಗ, ಇದು ಬಲಭಾಗ. ದೇಹದ ಯೂಸ್ ಆಗಿರೋ ರಕ್ತ ಬಲಭಾಗಕ್ಕೆ ಬಂದು ಭಾಗದಲ್ಲಿ ಒಂದು ಪಂಪ್ ಇರುತ್ತೆ. ಇದು ವೀಕ್ ಪಂಪು, ಈಗ ಲೋ HP ಪಂಪ್ ಇದ್ದಂಗೆ. ಅದು ಶ್ವಾಸಕೋಶಕ್ಕೆ ರಕ್ತನ ಪಂಪ್ ಮಾಡುತ್ತೆ. ಶ್ವಾಸಕೋಶಕ್ಕೆ ಹೋಗಿದ್ದ ರಕ್ತ ಎರಡು ಕಡೆ ಶ್ವಾಸಕೋಶದಲ್ಲಿ ನಮ್ಮ ಉಸಿರು ಆಡಿದ ಆಕ್ಸಿಜನ್ ಕಂಬೈನ್ ಆಗಿ ಎಡಭಾಗದ ಹಾರ್ಟ್ಗೆ ಆಕ್ಸಿಜನ್ ಉಳ್ಳ ರಕ್ತನ ತೊಗೊಂಡು ಬರುತ್ತೆ. ಇಲ್ಲಿಂದ ಇದೇ ಮೇನ್ ಪಂಪ್. ಈ ಲೆಫ್ಟ್ ವೆಂಟ್ರಿಕಲ್ ಅಂತ ಏನು ಹೇಳ್ತೀವಿ, ಇದರಿಂದಾನೇ ನಮಗೆ ಜಾಸ್ತಿ ಬ್ಲಡ್ ಅಂದರೆ 5 ಲೀಟ್ರು 6 ಲೀಟ್ರ್ ಬ್ಲಡ್ಡು ಈ ದೊಡ್ಡ ಪೈಪಲ್ಲಿ ಪಂಪ್ ಆಗೋದು. ಫೇಲ್ ಆಗೋದು ಈ ಪಂಪೇ ಮೇನ್. ಮೋಸ್ಟ್ ಆಫನ್ ಇದು ಲೆಫ್ಟ್ ವೆಂಟ್ರಿಕಲ್ ಅಂತ ಏನು ಹೇಳ್ತೀವಿ ಅದೇ ಫೇಲ್ ಆಗೋದು. ಇದು ಫೇಲ್ ಆದಾಗ ಪಂಪ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಇಲ್ಲಿ ಒಂದು ಟ್ರಾಫಿಕ್ ಜಾಮ್ ಇದ್ದಂಗೆ ಆಗುತ್ತೆ, ಕಂಜೆಷನ್ ಆಗುತ್ತೆ. ಹಾಗಾಗಿ ಹಿಂದ್ಗಡೆಗೆ, ಈಗ ಹೇಗೆ ನಮ್ಮ ಟ್ರಾಫಿಕ್ ಜಾಮ್ ಆದಾಗ ಹಿಂದ್ಗಡೆಗೆ ಟ್ರಾಫಿಕ್ ಬೆಳ್ಕೊಂಡು ಹೋಗುತ್ತೋ ಅದೇ ರೀತಿ ಇಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಚೇಂಬರಲ್ಲಾದರೆ ಶ್ವಾಸಕೋಶದಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಪೇಷಂಟ್ಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ಜಾಸ್ತಿ ಆದರೆ ರೈಟ್ ಸೈಡ್ ಕೂಡ ಪ್ರೆಷರ್ ಕಂಜೆಷನ್ ಜಾಸ್ತಿ ಆಗಿ ಹೊಟ್ಟೆ ಊದ್ಕೊಂಡಂಗಾಗಿ ಹಸುವಾದ್ರೂ ಊಟ ಮಾಡೋದಕ್ಕಾಗಲ್ಲ, ಕಾಲೂತ ಬರೋದು, ಮೇಲುಸಿರು ಬರೋದು, ಇವೆಲ್ಲ ತೊಂದರೆ ಆಗುತ್ತೆ. ಇದು ಕಂಜೆಷನ್ ಆಗಿ ರಿವರ್ಸ್ ಪ್ರಾಬ್ಲಮ್, ಹಿಂದ್ಗಡೆ ರಕ್ತ ಉಳ್ಕೊಂಡು ಕಂಜೆಷನ್ ಆಗಿರೋ ಕಾರಣಕ್ಕೆ ಬರುವಂಥ ತೊಂದರೆಗಳು.
ಅದಲ್ಲದೆ ಈ ನಾರ್ಮಲ್ 5-6 ಲೀಟ್ರ್ ಬೇಕು ಅಂತ ಹೇಳಿದೆ ನಿಮಿಷಕ್ಕೆ. ಈ ಹಾರ್ಟ್ ವೀಕ್ ಆಗಿ ಫೇಲ್ ಆದಾಗ 3 ಲೀಟ್ರೋ 2 ಲೀಟ್ರೋ ಸಪ್ಲೈ ಮಾಡುತ್ತೆ. ಆವಾಗ ಈ ಸಪ್ಲೈ ಮಾಡಿದ್ದು ಮೇನ್ ಬ್ರೈನ್ ಹಾಗೂ ಕಿಡ್ನಿ ಇರುತ್ತೆ. ಇಲ್ಲಿ ಕೆಳಗೆ ಬಂದಾಗ 2 ಕಡೆ ಕಿಡ್ನಿ ಬರುತ್ತೆ. ಆ ಕಿಡ್ನಿಗೆ ಫ್ಲೂಯಿಡ್ ಸಪ್ಲೈ ಕಡಿಮೆ ಆಗಿ ಕಿಡ್ನಿ ಏನು ಅಂದ್ಕೊಳ್ಳುತ್ತೆ, ಅದು ದೇಹದಲ್ಲಿ ನೀರು ಇಲ್ವೇನೋ ಅಂತ ಫ್ಲೂಯಿಡ್ನ ಯೂರಿನ್ ಮುಖಾಂತರ ಆಚೆ ಕಳಿಸ್ದೆ ಅದನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗುತ್ತೆ. ಅದಕ್ಕಾಗಿ ದೇಹದಲ್ಲಿ ನೀರು ತುಂಬಿಕೊಳ್ತಾ ಹೋಗುತ್ತೆ, ದೇಹದಲ್ಲಿ ಶ್ವಾಸಕೋಶದಲ್ಲಿ ಎಲ್ಲ ಕಡೆನೂ. ಇದೇ ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಬೇಕಾಗುವಂಥ ಸಿಚುವೇಶನ್. ಸೊ ಫ್ಲೂಯಿಡ್ ಕಂಜೆಷನ್ ಆಗುತ್ತೆ, ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಸೊ ನೀರು ದೇಹದಲ್ಲಿ ತುಂಬಿಕೊಳ್ತಾ ಹೋಗುತ್ತೆ. ಇದೇ ಹಾರ್ಟ್ ಫೇಲ್ಯೂರ್ ಆಗುವಂಥ ತೊಂದರೆ. ಇದಕ್ಕೆ ಟ್ರೀಟ್ಮೆಂಟು ಅವೆಲ್ಲ ಮುಂದಕ್ಕೆ ನೋಡೋಣ.